ಮನುಷ್ಯನಿಗೆ ಸಾವಿರಾರು ಇಚ್ಛೆಗಳು. ಏನಾಗುತ್ತೆ ಇಲ್ಲಿ ಅಂದರೆ, ಅವನ ಎಲ್ಲ ಆಸೆಗಳು ಈಡೇರ್ತಾ ಹೋದಂತೆಲ್ಲ ಅವನಿಗೆ ಸುಖ ಸುಖ ಸುಖ, ಸಂತೋಷ ಸಂತೋಷ ಸಂತೋಷ, ಆನಂದ ಆನಂದ ಆನಂದ. ಅದು ಈಡೇರಲಿಲ್ಲ, ಅವನು ಕಾಣ್ತಕ್ಕಂಥ ಕನಸು ಸಫಲ ಆಗಲಿಲ್ಲ, ಸಾಕಾರ ಆಗಲಿಲ್ಲ, ಅವನು ಅಂದುಕೊಂಡಂತೆ ಯಾವುದು ಕೆಲಸನೂ ಆಗಲೇ ಇಲ್ಲ. ಆವಾಗ ದುಃಖ ಶುರುವಾಗುತ್ತೆ, ಟೆನ್ಷನ್ ಶುರುವಾಗುತ್ತೆ, ಜಗತ್ತಿನಾಗ ನಾನು ಒಬ್ಬನೇ ದುಃಖಿ ಅನಿಸುತ್ತೆ. ಇದಕ್ಕಾಗಿ ಅನೇಕ ಸರಳ ಪ್ರಕ್ರಿಯೆಗಳನ್ನು ನಮ್ಮ ಪೂರ್ವಜರು ಇಟ್ಟಿದ್ದಾರೆ ನಮ್ಮ ಮುಂದೆ. ಇದು ವಾಸ್ತು ದೋಸ್ತರಿಗೂ ಕೆಲವು ಮಂದಿ ಕೊಡ್ತಾರೆ, ಆನಂತರ ಲಾಲ್ ಕಿತಾಬ್ನಲ್ಲೂ ಕೊಡ್ತಾರೆ, ಪೂರ್ಣದಲ್ಲೂ ಕೊಡ್ತಾರೆ, ಹೌದಾ. ಆನಂತರ ನ್ಯೂಮರಾಲಜಿಲೂ ಕೊಡಕತ್ತಾರೆ ಈಗ. ಸೊ ಎಲ್ಲವೂ ಸಮ್ಮಿಶ್ರಣದ ಟೋಟಲ್ ಎಲ್ಲರ ಗುರಿ ಏನಪ್ಪ ಅಂದ್ರೆ, ದುಃಖ ಮತ್ತು ವ್ಯಥೆ ಪಡ್ತಕ್ಕಂಥವ್ರಿಗೆ ಯಾವುದೇ ರೂಪದಿಂದ ನೆಮ್ಮದಿ ಸಿಗಬೇಕು, ಸುಖ ಸಿಗಬೇಕು, ಆನಂದ ಸಿಗಬೇಕು. ಒಂದು ತಂತ್ರ ಇದೆ, ಸರಳ ತಂತ್ರ, ಅತ್ಯಂತ ಸರಳ ತಂತ್ರ. ಮೊದಲ ಇಂಥವೆಲ್ಲ ಮಾಡ್ಬೇಕಾದ್ರೆ ಅದನ್ನು ತೊಂಬ ಇದನ್ನು ತೊಂಬ ಮಂತ್ರಿಸ್ತೀನಿ, ಅದು ಎಲ್ಲವೇ ಇಲ್ಲ ರೀ. ಶುದ್ಧ ಅರಿಶಿನ ಪುಡಿ ಬೇಕು ನೋಡ್ರಿ, ಅತ್ಯಂತ ಪರಿಶುದ್ಧ ಅರಿಶಿನ ಪುಡಿ ಬೇಕು. ಯಾಕಂದರೆ ಅಂಗಡಿಯೊಳಗೆ ಸಿಗೋಕ್ಕಂಥವೆಲ್ಲ ಮಿಲಾವಟ್ ಅದಾವೆ, ನಕಲಿ ಅದಾವೆ, ಅದು ಕೆಲಸ ಆಗೋದಿಲ್ಲ. ಶುದ್ಧ ಅರಿಶಿನ ಪುಡಿಯನ್ನು ತೊಗೊಳ್ಳಿ, ಒಂದು ಕಾಗದದ ತುಂಡೊಳಗೆ ಹಾಕ್ರಿ, ಹಾಕ್ಕೊಂಡು ಪಟ್ನ ಕಟ್ಟಿರಿ, ಅದನ್ನು ಮಡಚ್ರಿ, ಪಾಕೆಟ್ ಟೈಪ್ ಮಾಡಿರಿ, ಅದನ್ನ ಕೈಯಾಗಿ ಹಿಡ್ಕೊರಿ, ಸಂಕಲ್ಪ ಮಾಡ್ಕೊಂಡ್ರಿ, ಓ ಹರಿದ್ರಾ ದೇವತೆ, ಅದು ಹರಿದ್ರಾ ಅಂತಾರೆ, ಅದಕ್ಕೆ ಅರಿಶಿನಕ್ಕೆ ಹರಿದ್ರಾ ಅಂತಾರೆ. ನೋಡಿ, ಜಗತ್ತಿನ ಎಲ್ಲ ವಸ್ತುಗಳಲ್ಲೂ ಅತ್ಯಂತ ಅದ್ಭುತ ಶಕ್ತಿ ಅದ, ಮನುಷ್ಯನೂ ಶಕ್ತಿ ಅದ. ಆದ್ರೆ ಮನುಷ್ಯನಿಗೆ ತನ್ನಳ ಶಕ್ತಿ ಅದ ಅನ್ನೋದು ಗೊತ್ತಾಗದೇ ಇದ್ದಾಗ ಹೀಗೆ ಪರವಸ್ತುವಿನೊಳಗೆ ಶಕ್ತಿ ಹುಡುಕಾಟ ಮಾಡ್ತಾ ಇದ್ದಾನೆ. ಸೊ ಅರಿಶಿನ ಪುಡಿಯೊಳಗೆ ಪರಮಾದ್ಭುತ ಶಕ್ತಿ ಅದ. ಅರಿಶಿನ, ಉಪ್ಪು, ಸಕ್ಕರೆ, ಒಂದ ಎರಡ ಪ್ರತಿಯೊಂದು ಶಕ್ತಿ ಅದ ರೀ. ಆದ್ರೆ ಹೆಚ್ಚು ಚಿಂತೆ ಮಾಡಿ ತನ್ನ ಮೇಲೆ ತಾನೇ ವಿಶ್ವಾಸ ಇರಲಾರ್ದಕ್ಕೆ ಮನುಷ್ಯ ತನ್ನ ಶಕ್ತಿಯನ್ನು ಕಾಣಿಕೊಳ್ಳಲಾರದಾಗಿದ್ದಾನೆ. ಸೊ ಹರಿದ್ರ ಅರಿಶಿನ ಪುಡಿಯೊಳಗೆ ಶಕ್ತಿ ಅದ. ಕೈ ಮೇಲೆ ಅದನ್ನು ಇಟ್ಕೊಂಡು, ಎಡಗೈಲಾಗದೆ ಇಟ್ಕೊಂಡು ಮೇಲ್ಗಡೆ, ಓ ಹರಿದ್ರಾ ದೇವತೆಗೆ ನನ್ನ ಈ ಕೋರಿಕೆ ಅದನ್ನು ಹೇಳ್ಕೊಳ್ಳಿ. ನನ್ನ ಮಗ ನನ್ನ ಮಾತು ಕೇಳಬೇಕು, ನನ್ನ ಮಗನಿಗೆ ನೌಕರಿ ಸಿಗಬೇಕು, ನನ್ನ ಮಗನಿಗೆ ಮದುವೆ ಆಗಬೇಕು ಅಂತಿರ್ತಾವಲ್ಲ, ಅದು ಆಗಿದೆ ಅಂತ ತಿಳ್ಕೊಂಡು, ನನ್ನ ಮಗನ ಮದುವೆ ಆಗಿದೆ ಅಂತ 11 ಸರಿ ಹೇಳ್ಕೊಂಡು, ನನ್ನ ಸೊಸೆ ಚೆನ್ನಾಗಿ ಸಿಕ್ಕಿದ್ದಾಳೆ, ಅದು ನನ್ನ ಮಗನ ನೌಕರಿ ಸಿಕ್ಕಿದೆ, ನನ್ನ ಗಂಡ ನನಗೆ ಪ್ರೀತಿ ಮಾಡ್ತಾ ಇದ್ದಾನೆ, ಈ ಥರ ನಿಮ್ಮ ಬೇಡಿಕೆಗಳು ಏನಂತಾವ 11 ಸಾರಿ ಹೇಳ್ಕೊಂಡು, ದಿಂಬಿನ ಬುಡಕ್ಕೆ ನೀವು ಮಲಗತಕ್ಕಂಥ ಬೆಡ್ಡಿನ ನೀವು ಇಟ್ಕೊಳ್ತಕ್ಕಂಥ ದಿಂಬು ಇರ್ತದಲ್ಲ, ದಿಂಬಿನ ಕೆಳಗೆ ಈ ಪಾಕೆಟನ್ನು ಇಡಿ. ಒಂದು ರಾತ್ರಿ, ಮಾರನೇ ದಿವಸ ಅದನ್ನು ತೊಗೊಂಡು ನೀವು ಸ್ನಾನ ಮಾಡೋ ನೀರಿನೊಳಗೆ ಹಾಕಿ. ಹೀಗೆ 21 ದಿವಸ ಮಾಡಿ ಬರೀ, 21 ದಿವಸ. ಏನದ, ರಾತ್ರಿ ಒಂದು ಪಟ್ಟಣದೊಳಗೆ ಪರಿಶೀಲ ಪುಡಿ ಹಾಕ್ಕೊಂತೀರಿ, ಸಂಕಲ್ಪ ಮಾಡ್ಕೊತೀರಿ. ಇದೇನು ತಂತ್ರ ಇಲ್ಲ, ಮಂತ್ರ ಇಲ್ಲ, ಒಣ ಉಪದ್ಯಾಪ ಇಲ್ಲ. ಹೇಳಿದ್ರ ಹೇಳ್ಕೊಂಡು ತಲೆದ ಬಿಗಿಟ್ರ ಮಾರನೇ ದಿವಸ ಅದನ್ನು ನೀವು ಸ್ನಾನ ಮಾಡೋ ನೀರಿನೊಳಗೆ ಹಾಕೋತೀರ, ಸ್ನಾನ ಮಾಡ್ತೀರಾ. ಇಷ್ಟು ಮಾಡೋಕ್ಕೆ ಏನು ಗಂಟೆ ಹೋಗ್ತದೆ ನಿಮ್ಗೆ? ಮಾಡ್ತೀರಾ? ಶ್ರೀ ಗುರುದೇವ್.